ಹೇ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ಅಂತಲ್ಲ, ಇಂಟರ್ನ್ಶಿಪ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ರೆಶರ್ಸ್ ಅವ್ರಿಗೆ. ಎಕ್ಸ್ಪೀರಿಯನ್ಸ್ ಆದವ್ರಿಗೂ ಕೂಡ ಮಾಡ್ಬೋದು, ಬಟ್ ನಿಮ್ಮ ಮೇಲೆ ಡಿಪೆಂಡ್. ಬಟ್ ನಾನು ಪ್ರಿಫರ್ ಮಾಡೋದು ಫ್ರೆಶರ್ಸ್ಗೆನೆ. ಮತ್ತೆ ಇದು ಯಾರೆಲ್ಲ ಡಿಗ್ರಿ ಮುಗಿಸಿದ್ದೀರಾ, ಆಲ್ರೆಡಿ ಕಾಲೇಜ್ ಮುಗಿಸಿದ್ದೀರಾ, ಸೊ ಅವ್ರಿಗೆ ಇದು ಬೆಸ್ಟ್ ಅಂತ ನಾನು ಹೇಳಲ್ಲ. ಬಟ್ ನೀವು ಇನ್ನ ಜಾಬ್ ಹುಡುಕ್ತಿದ್ದೀರಾ ಅಂದ್ರೆ ಸೈಮಲ್ಟೇನಿಯಸ್ಲಿ ಮಾಡೋದಾದ್ರೆ ಬೆಸ್ಟ್. ಮತ್ತೆ ಇದು ಯಾರೆಲ್ಲ ಫೈನಲ್ ಇಯರ್ ಅಲ್ಲಿ ಇವಾಗ ಇದ್ದೀರಾ, ಇನ್ನು ನೆಕ್ಸ್ಟ್ ಹೋಗ್ತಾ ಇದ್ದೀರಾ, ಸೊ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅವ್ರ ಕಡೆಯಿಂದ ಇಂಟರ್ನ್ಶಿಪ್ ಆರ್ಗನೈಸ್ ಆಗ್ತಿರೋದು. ಇದು ಅಫಿಷಿಯಲ್ ಇದು AICTE ವೆಬ್ಸೈಟ್ ಅಲ್ಲೆಲ್ಲ ಇದು ಮಾಡಿರೋಂಥದ್ದು ಇಂಟರ್ನ್ಶಿಪ್. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಏನಂತಾರೆ ಲೈಕ್ ವರ್ಚುವಲ್ ಇಂಟರ್ನ್ಶಿಪ್ ಆಗಿದೆ. ಮತ್ತೆ ಪೋಸ್ಟ್ ಮಾಡಿರೋದು ಮೇ 14ನೇ ತಾರೀಕು, ಬಟ್ ಇಮಿಡಿಯೇಟ್ ಆಗಿ 15ನೇ ತಾರೀಕು ಜೂನ್ ಒಳಗಡೆ ನೀವು ಅಪ್ಲೈ ಮಾಡಬೇಕು. ಸೊ ಇವತ್ತು ಬಂದ್ಬಿಟ್ಟು 6 ಅಲ್ವಾ, ಸೊ ಇನ್ನ ಟೈಮ್ ಇದೆ. ಸೊ ಯಾರೆಲ್ಲ ಹೋಗಿ ಅಪ್ಲೈ ಮಾಡಿರ್ಲಿಲ್ಲ, ಆಲ್ರೆಡಿ ಮಾಡಿದ್ರೆ ಬಿಡಿ, ಇಲ್ಲಿ ಮಾಡಿಲ್ಲ ಅಂದ್ರೆ ಇವಾಗ ನಾನು ಹೇಗೆ ಅಪ್ಲೈ ಎಲ್ಲ ಮಾಡೋದು ತೋರಿಸ್ತೀನಿ. ಸೊ ನೀವು ಕೂಡ ಅಪ್ಲೈ ಮಾಡಿ, ಮಿಸ್ ಮಾಡೋಕೆ ಆಪರ್ಚುನಿಟಿ ಮರಿಬೇಡಿ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ 15 ಜೂನ್ ಆದ್ಮೇಲೆ. ಡ್ಯೂರೇಷನ್ ಬಂದ್ಬಿಟ್ಟು 12 ವೀಕ್ಸ್ ಇರುತ್ತೆ. ಸೊ 12 ವೀಕ್ಸ್ ಬಂದ್ಬಿಟ್ಟು ಫಾರ್ 3 ಮಂತ್ಸ್ ಇಂಟರ್ನ್ಶಿಪ್. ಸೊ ಇಲ್ಲಿ ಬಂದ್ಬಿಟ್ಟು ಸ್ಟೈಫಂಡ್ ಇವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ರೀತಿ ಪೇಯ್ಡ್ ಇರಲ್ಲ, ಜಸ್ಟ್ ಇಂಟರ್ನ್ಶಿಪ್. ನಿಮ್ಗೆ ಕೋಚ್ ಮಾಡ್ತಾರೆ, ಅವರು ಅವರೇ ಒಂದು ಲೆಕ್ಚರ್ ಇರ್ತಾರೆ, ಸೊ ಅವ್ರದ್ದೇ ಕೋಚಿಂಗ್ ಎಲ್ಲ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಇದು ಕಂಪ್ಲೀಟ್ ಆದ್ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ, ಮತ್ತೆ ಎಕ್ಸಾಮ್ಸ್ ಇರುತ್ತೆ. ಆಕ್ಚುಲಿ ಎಕ್ಸಾಮ್ಸ್ ಎಲ್ಲ ನೀವು ಕಂಪ್ಲೀಟ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ನೀವು ರೆಸ್ಯೂಮೇಲಿ ಅಪ್ಲೋಡ್ ಮಾಡ್ಬೋದು. ಲೈಕ್ ಜಾಬ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಇವಾಗ ನಿಮ್ದು ಇಂಟರ್ನ್ಶಿಪ್ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 100 ಜನ ಅಪ್ಲೈ ಮಾಡಿರ್ತಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಲೈಕ್ ಅದರಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗ್ತೀರಾ. ಸೊ ಆವಾಗ ಬೆಸ್ಟ್ ಇನ್ ಕೇಸ್ ಅಂತೀನಿ. ಮತ್ತೆ ಇದರಲ್ಲಿ ಯಾರು ಅಪ್ಲೈ ಮಾಡ್ಬೋದು ಅಂತ, ಯಾವುದೇ ಬ್ರಾಂಚ್ ಇಂದ ಬರೋದಾದ್ರೂ ಓಕೆ, ಅವ್ರು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ಪೆಷಲೈಸೇಷನ್ ಕೂಡ ಯಾವುದು ಬೇಕಾಗಿಲ್ಲ. ನೀವು ಅವೈಲೇಬಲ್ ಫಾರ್ 12 ವೀಕ್ಸ್, 3 ತಿಂಗಳಿಗೆ ನೀವು ಅವೈಲೇಬಲ್ ಇದ್ರೆ ಸಾಕು ಇದನ್ನ ಇದು ಮಾಡೋಕೆ. ಮತ್ತೆ ರಿಲೆವೆಂಟ್ ಸ್ಕಿಲ್ಸ್ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು. ಇವ್ರು ಹೇಳ್ಕೊಡ್ತಾರಲ್ವಾ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಾಕು, ಕಲಿಯೋಕೆ ನಾಲೆಜ್ ಇಂಟ್ರೆಸ್ಟ್ ಇದ್ರೆ ಸಾಕು. ಇದು ಬಂದ್ಬಿಟ್ಟು ಫ್ರೀ ಆಫ್ ಇಂಟರ್ನ್ಶಿಪ್, ಸೊ ಯಾವುದೇ ರೀತಿ ಪೇ ಮಾಡೋ ಆಗಿಲ್ಲ. ನಾನು ನಿಮ್ಗೆ ಮುಂಚೆನಾನು ಹೇಳ್ತೀನಿ, ಯಾರಾದ್ರೂ ಪೇಮೆಂಟ್ ಎಲ್ಲ ಕೇಳಿದ್ರೆ ಜಾಬ್ ಅಲ್ಲಿ ಅಥವಾ ಇಂಟರ್ನ್ಶಿಪ್ ಅಲ್ಲಿ, ದಯವಿಟ್ಟು ಪೇ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ನೀವು ಅವರು ಕೆಲಸ ಮಾಡ್ತಿರೋದು, ಅವ್ರು ನಿಮಗೆ ಪೇ ಮಾಡ್ಬೇಕು, ನೀವು ಪೇ ಮಾಡೋದಲ್ಲ. ಸೊ ಪೇ ಮಾಡೋಕೆಲ್ಲ ಕೇಳ್ತಿದ್ದಾರೆ, ಬೇಕಂತಾನೆ ಆಗುತ್ತೆ. ಸೊ ಇದು ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಥ್ರೂ AICTE ಇಂಟರ್ನ್ಶಿಪ್ ಪೋರ್ಟಲ್ ವಿಲ್ ರಿಸೀವ್ ಎನ್ ಇಮೇಲ್ ಇನ್ವಿಟೇಷನ್ ಫಾರ್ ಅ 60-minute ಇಂಟ್ರೊಡಕ್ಟಿವ್ ವೆಬಿನಾರ್. ಆಫ್ಟರ್ ಅಟೆಂಡಿಂಗ್ ದ ವೆಬಿನಾರ್, ಕಂಪ್ಲೀಟಿಂಗ್ ದ ಶಾರ್ಟ್ ಲಿಸ್ಟೆಡ್ ಅಪ್ಲಿಕೇಶನ್ ವಿಲ್ ಬಿ ನೋಟಿಫ್. ಸೊ ನೀವು ಇವಾಗ ಅಪ್ಲೈ ಮಾಡ್ತೀರಲ್ವಾ, ಅಪ್ಲೈ ಮಾಡಿ ಆದ್ಮೇಲೆ ನಿಮ್ಗೊಂದು 60 ಮಿನಿಟ್ ಆದ್ಮೇಲೆ ಒಂದು ಇಮೇಲ್ ಇನ್ವಿಟೇಷನ್ ಸಿಗುತ್ತೆ. ಅದರಲ್ಲಿ ವೆಬಿನಾರ್ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಅದು ನನ್ನ ಪ್ರಕಾರ ರೆಕಾರ್ಡಿಂಗ್ಸ್ ಇರ್ಬೋದು. ಸೊ ಅದನ್ನ ಕಂಪ್ಲೀಟ್ ಆದ್ಮೇಲೆ ನೀವು ಒಂದು ಅಸೆಸ್ಮೆಂಟ್ ಕೊಡ್ತಾರೆ. ಸೊ ಅಸೆಸ್ಮೆಂಟ್ ಅಲ್ಲಿ ಶಾರ್ಟ್ ಲಿಸ್ಟ್ ಆದವ್ರಿಗೆ ಇನ್ನೊಂದು 5 ದಿವಸದಲ್ಲಿ ನಿಮಗೆ ನೋಟಿಫೈ ಬರುತ್ತೆ, ಓಕೆ ನೀವು ಸಿಲೆಕ್ಟ್ ಆಗಿದ್ದೀರಾ, ಸೊ 15ನೇ ತಾರೀಕಿಂದ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ, ಈ ತರ. ಸೊ ಇದು ಬಂದ್ಬಿಟ್ಟು ಸ್ಟೆಪ್ಸ್ ಇರುತ್ತೆ ಇವ್ರದ್ದು. ಸೊ ನಿಮ್ಗೆ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 6-7 ಡೇಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಲೈಕ್ ಆಗಿದ್ದೀನ ಇಲ್ವಾ ಅಂತ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ರೀ. ಸೊ ಇಲ್ಲಿ ನಂಬರ್ ಆಫ್ ಓಪನಿಂಗ್ಸ್ ತೋರಿಸಿದ್ದಾರೆ, 5,000 ಜನಕ್ಕೆ ಓಪನಿಂಗ್ ಇದೆ. ಸೊ ಐ ಥಿಂಕ್ ಯಾರು ಬೇಗ ಫಸ್ಟ್ ಕಮ್ ಆಗಿ ಫಸ್ಟ್ ಕಮ್ ಫಸ್ಟ್ ಔಟ್ ಅಂತಾರಲ್ವಾ, ಸೊ ಆ ತರ ಇವರು ಪ್ರೊಸೆಸ್ ನೋಡ್ತಿರ್ಬೋದು ನನ್ನ ಪ್ರಕಾರ. ಸೊ ಯಾರೆಲ್ಲ ಬೆಸ್ಟ್ ಸ್ಕೋರ್ ಮಾಡ್ತೀರಾ, ಸೊ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಮತ್ತೆ ಅದೇ ಲೈಕ್ ನೀವು ನೆಕ್ಸ್ಟ್ ಫೈನಲ್ ಇಯರ್ ಅಲ್ಲಿ ಇದ್ದೀರಾ, ಸೊ ತುಂಬಾ ಒಳ್ಳೆ ಆಪರ್ಚುನಿಟಿ. ಬಿಕಾಸ್ ಇದು ಅಫಿಷಿಯಲ್ ಆಗಿ ಮೈಕ್ರೋಸಾಫ್ಟ್ ಅವರೇ ನಿಮಗೆ ಸರ್ಟಿಫಿಕೇಟ್ ಕೊಡೋದ್ರಿಂದ, ಸೊ ತುಂಬಾ ದೊಡ್ಡ ಸ್ಟ್ಯಾಂಡ್ ಆಗುತ್ತೆ ನಿಮ್ಮ ರೆಸ್ಯೂಮೇಲಿ ಕೂಡ. ಮತ್ತೆ ಇವಾಗ ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಾನು ಈ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋಕೆ ಮರಿಬೇಡಿ. ಮತ್ತೇನಾದರೂ ಡೌಟ್ ಇದ್ರೆ ಜಸ್ಟ್ ಕಮೆಂಟ್ ಮಾಡಿ, ಸೊ ನಾನು ನಿಮ್ಗೆ ಅಲ್ಲೇ ಆನ್ಸರ್ ಕೊಡ್ತೀನಿ, ಲೈಕ್ ಹೆಂಗೆ ಏನಾದ್ರು ಮಾಡ್ಬೇಕಂತ. ಮತ್ತೆ ತುಂಬಾ ಜಾಸ್ತಿ ಡೌಟ್ ಇದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕೇಳುತ್ತೆ ಯು ಆರ್ ಲಾಗಿಂಗ್ ಇನ್ ಆಸ್ ಎ ಸ್ಟೂಡೆಂಟ್ ಅಂತ, ನೀವು ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಅಂತ ಕೊಟ್ಟ ಮೇಲೆ ನಿಮ್ದು ಆಲ್ರೆಡಿ ಲಾಗಿನ್, ಲೈಕ್ ಇದಕ್ಕೆ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಲಾಗಿನ್ ಆಗ್ಬೋದು, ಇಲ್ಲ ಅಂದ್ರೆ ನಾನು ರಿಜಿಸ್ಟರ್ ಕೊಡಬೇಕಾಗುತ್ತೆ. ರಿಜಿಸ್ಟರ್ ನಾವು ಅಂತ ಕೊಡಿ.
ಸೊ ಇಲ್ಲಿ ಇಫ್ ಯು ಡೋಂಟ್ ನೋ ವೆದರ್ ಎ ಸಿ ಟಿ ಎಫೆಕ್ಟೆಡ್, ನಿಮ್ದು ಕಾಲೇಜಿಗೆ ಎ ಸಿ ಟಿ ಎಫೆಕ್ಟೆಡ್ ಆಗಿದ್ಯಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಆಗಿದ್ರೆ ನೀವೊಂದು ಯಾವ ಕಾಲೇಜು ಅದೆಲ್ಲ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನಿಮ್ದು ಯಾವ ಕಾಲೇಜು ಅಂತ, ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಆದ್ಮೇಲೆ ಸೊ ಎಚ್ ಒ ಎನ್ ಎಮ್, ಇವಾಗ ಅಲ್ಲಿ ಇನ್ಸ್ಟಿಟ್ಯೂಟ್ ಇದು ಐ ಡಿ ಬರುತ್ತೆ ನೋಡಿ, ಆಮೇಲೆ ಟೈಪು, ಎಚ್ ಒ ಎನ್ ನೇಮು, ರೀಜನ್ನು ಎಲ್ಲ ಬರುತ್ತೆ. ಆದ್ಮೇಲೆ ಐ ಕನ್ಫರ್ಮ್ ಇದನ್ನ ಕ್ಲಿಕ್ ಮಾಡಬೇಕು, ಬಿಕಾಸ್ ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಐ ಕನ್ಫರ್ಮ್ ಅಂತ ಕೊಡೋದು. ಆಮೇಲೆ ಫಸ್ಟ್ ನೇಮ್ ಎಲ್ಲ ಹಾಕಬೇಕು ನೀವು, ಲಾಸ್ಟ್ ನೇಮ್ ಹಾಕಿ, ನಿಮ್ದು ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕಿ, ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ. ಸೊ ಸ್ಕೂಲ್ದು ಎನ್ರೋಲ್ಮೆಂಟ್ ಐ ಡಿ ಇರುತ್ತೆ, ಸೊ ನಿಮ್ದು ಐ ಡಿ ಎನ್ರೋಲ್ಮೆಂಟ್ ನಂಬರ್ ಇರುತ್ತಲ್ವಾ, ಸೊ ಅದನ್ನ ಇಲ್ಲಿ ಹಾಕಿ. ನನಗೆ ಹಾಕೋಕ್ಕಾಗಲ್ಲ, ನಿಮ್ಗೆ ಗೊತ್ತು ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಸೊ ನಾನು ಸ್ಟೂಡೆಂಟ್ ಅಲ್ಲ, ಸೊ ಅದಕ್ಕೆ ನನಗೆ ಇದು ಅಪ್ಲೈ ಮಾಡೋಕ್ಕಾಗಲ್ಲ. ನಾನು ಇವಾಗ ಬ್ಲ್ಯಾಂಕ್ ಇಡ್ತೀನಿ, ಬಟ್ ಸೊ ಅದನ್ನ ಇಲ್ಲಿ ಹಾಕ್ಬೇಕು. ಇದು ಅಫಿಷಿಯಲಿ ಎ ಸಿ ಟಿ ಅವ್ರದ್ದು ವೆಬ್ಸೈಟ್, ಸೊ ಯಾವುದೇ ಕಾರಣಕ್ಕೂ ಇದ್ರದ್ದು ಅವಶ್ಯಕತೆ ಇಲ್ಲ. ಅಪ್ಲೋಡ್ ಐ ಡಿ ಕಾರ್ಡ್, ನಿಮ್ದು ಐ ಡಿ ಕಾರ್ಡ್, ಕಾಲೇಜ್ ಐ ಡಿ ಕಾರ್ಡ್ ಫೋಟೋ ಇರುತ್ತಲ್ವಾ, ಅದನ್ನ ಜೆ ಪಿ ಜಿ ಅಥವಾ ಜೆ ಇ ಪಿ ಜಿ ಅಥವಾ ಪಿ ಎನ್ ಜಿ ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತೆ ಸೈಜ್ ಕೂಡ 3 MB ಗಿಂತ ಕಮ್ಮಿ ಇರಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಇಮೇಲ್ ಐ ಡಿ ಕೊಡಿ. ಇಮೇಲ್ ಐ ಡಿ ಯಾವ ಇಮೇಲ್ ಐ ಡಿಗೆ ನೀವು ಕಮ್ಯುನಿಕೇಶನ್ ಆಗ್ಬೇಕು, ಅವ್ರು ನಿಮ್ನ ಯಾವ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಅದ್ರದ್ದು ಇಮೇಲ್ ಐ ಡಿ ಹಾಕಿ. ಆಮೇಲೆ ನಿಮ್ದು ಆಧಾರ್ ಕಾರ್ಡ್ ಹಾಕಿ. ಅದಾದ್ಮೇಲೆ ಸೆಕ್ಯೂರಿಟಿ ಕ್ವಶನ್ಸ್ ಕೇಳುತ್ತೆ, ಲೈಕ್ ನಿಮ್ದು ಮನೆ ಪೆಟ್ ನೇಮ್ ಏನು, ಫೇವ್ರೆಟ್ ಕಲರ್ ಏನು, ಆ ತರ. ಸೊ ನೀವು ಜಸ್ಟ್ ಇಲ್ಲಿ ನಿಮ್ದು ಪೆಟ್ ನೇಮ್ ಏನಾದ್ರೆ ಈ ತರ ಹಾಕ್ಬೋದು. ನಾನು ಸುಮ್ಮನೆ ಏನೋ ಹಾಕ್ತಿದ್ದೀನಿ. ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಕೆಟಗರಿ, ಸೊ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ, ಸೊ ಅದನ್ನ ನೀವು ಕ್ರಿಯೇಟ್ ಮಾಡ್ಬೇಕು, ಇಲ್ಲಿ ಹಾಕ್ಬೇಕಾಗುತ್ತೆ. ಜನರಲ್ ಆದ್ರೆ ಜನರಲ್, ಸೊ ಈ ತರ ಸಿಲೆಕ್ಟ್ ಮಾಡಿ. ಅದಾದ್ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಸೊ ಅದನ್ನ ಅಪ್ಲೋಡ್ ಮಾಡಿ ನಿಮ್ಮ ಹತ್ರ ಇದ್ರೆ. ಇಲ್ಲ ಅಂದ್ರೆ ಇದು ನನ್ನ ಪ್ರಕಾರ ಮ್ಯಾಂಡೇಟರಿ ಇಲ್ಲ, ಸೊ ಅಪ್ಲೋಡ್ ಮಾಡ್ಬೇಕಾಗಿಲ್ಲ. ನಿಮ್ಗೆ ಬೇಕಿದ್ರೆ ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಬಟ್ ಕೆಲವೊಂದ್ಸಲ ಕಾಸ್ಟ್ ಮೇಲೆ ಕೂಡ ಲೈಕ್ ಏನು ಮೆರಿಟ್ ತರ ಇರುತ್ತೆ, ಸೊ ನೋಡಿ. ಬೇಕಾಗಿಲ್ಲ ಅನ್ಕೊಂತೀನಿ, ನಂಗೆ ಗೊತ್ತಿಲ್ಲ. ಆಮೇಲೆ ಲಾಸ್ಟ್ ಪಾಸ್ಡ್ ಕೋರ್ಸ್, ನೀವು ಲಾಸ್ಟ್ ಪಾಸ್ ಆಗಿರೋದು ಯಾವ್ದು 12th ಅಲ್ವಾ, ಸೊ ನಿಮ್ದು ಗ್ರಾಜುಯೇಷನ್ ಆಗಿದ್ರೆ ಗ್ರಾಜುಯೇಷನ್ ಅಂತ ಹಾಕಿ, ಇಲ್ಲ 12th ಪಾಸ್ ಆಗಿದ್ರೆ 12th ಪಾಸ್ ಆಗಿ. ಇವಾಗ ಡಿಗ್ರಿಯಲ್ಲಿ ಇದ್ದೀರಾ ಅಂದ್ರೆ ನೀವು ಪಾಸ್ ಆಗಿರಲ್ಲ, ಸೊ 12th ಅಂತಾನೆ ಹಾಕಿ. ಆಮೇಲೆ ಪರ್ಸೆಂಟೇಜ್ ಆರ್ ಗ್ರೇಡ್ ಡು ನಾಟ್ ಇನ್ಕ್ಲೂಡ್ ಪರ್ಸೆಂಟೇಜ್ ಸೈನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಅಕಾಡೆಮಿಕ್ ಪರ್ಸೆಂಟೇಜ್ ಇವಾಗ 80% ಸಿಗಿದೆ ಅಂದ್ರೆ 80 ಅಂತಾನೆ ಹಾಕಿ. ಇದು ಪರ್ಸೆಂಟೇಜ್ ಸಿಂಬಲ್ ಎಲ್ಲ ಹಾಕೋಕ್ ಹೋಗೋದು ಹಾಕಬಾರ್ದು. ಸೊ ಜಸ್ಟ್ 80% ಅಂದ್ರೆ 85 ಅಂದ್ರೆ 85 ಅಷ್ಟೇ. ಅದು ಪರ್ಸೆಂಟೇಜ್ ಸಿಂಬಲ್ ಹಾಕಬಾರ್ದು ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಪಾಸ್ವರ್ಡ್ ರಿಜಿಸ್ಟರ್ ಮಾಡ್ತಿದ್ದೀರಲ್ವ, ಸೊ ಪಾಸ್ವರ್ಡ್ ಈ ಜಾಬ್ಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಇಮೇಲ್ ಪಾಸ್ವರ್ಡ್ ಅದೆಲ್ಲ ಹಾಕೋಕ್ ಹೋಗ್ಬೇಡಿ. ಜಸ್ಟ್ ನಿಮ್ದೊಂದು ಈ ಜಾಬ್ಗೆ ಏನ್ ಪಾಸ್ವರ್ಡ್ ಬೇಕು, ಸಿಂಪಲ್ ಪಾಸ್ವರ್ಡ್ ಹಾಕಿ. ಇದನ್ನೇನು ಯಾರೇನು ಇದು ಮಾಡೋಕ್ಕಾಗಲ್ಲ, ಸೊ ಸಿಂಪಲ್ ಪಾಸ್ವರ್ಡ್ ಹಾಕಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದು ಕನ್ಫರ್ಮ್ ಪಾಸ್ವರ್ಡ್. ಮತ್ತೆ ಇಲ್ಲಿ ಏನ್ ಟೈಪ್ ಮಾಡಿರ್ತೀರ ಮತ್ತೆ ಅಲ್ಲಿ ಕೂಡ ಅದನ್ನೇ ಟೈಪ್ ಮಾಡಬೇಕು. ಅದಾದ್ಮೇಲೆ ರಿಜಿಸ್ಟರ್ ಫಾರ್ ಅ ಪಿನ್ ವೆಲ್ ಪ್ರಾಜೆಕ್ಟ್. ಪಿನ್ ವೆಲ್ ಪ್ರಾಜೆಕ್ಟ್ ಈಗ ನೀವು ರಿಜಿಸ್ಟರ್ ಮಾಡೋದಾದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಆದ್ಮೇಲೆ ಇದ್ರ ಮೇಲೆ ಸಿಲೆಕ್ಟ್ ಮಾಡಿ ರಿಜಿಸ್ಟರ್ ಅಂತ ಕೊಡೋದು. ರಿಜಿಸ್ಟರ್ ಅಂತ ಕೊಟ್ಟಾದ್ಮೇಲೆ ಅದು ಅಪ್ಲೈ ಆಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಏನೇನೆಲ್ಲ ಬರುತ್ತೆ. ಸೊ ನನ್ಗೆ ಇಲ್ಲಿ ರಿಜಿಸ್ಟರ್ ಕೊಡೋಕೆ ಆಗಲ್ಲ, ಏನಕ್ಕೆ ಅಂದ್ರೆ ನನ್ನ ಹತ್ರ ಇದೆಲ್ಲ ಇಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಸ್ಟೆಪ್ ಏನೆಲ್ಲ ಬರುತ್ತೆ, ಸೊ ಅದನ್ನೆಲ್ಲ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ. ನಾನು ನಿಮ್ಗೆ ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಐ ಹೋಪ್ ನಿಮ್ಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನನ್ನ ಹತ್ರ ಇದೆಲ್ಲ ಇನ್ಫಾರ್ಮೇಶನ್ ಇಲ್ದಿರೋ ಕಾರಣ ಸೊ ನಾನು ನೆಕ್ಸ್ಟ್ ಸ್ಟೆಪ್ ಹೋಗೋಕೆ ಆಗ್ತಾ ಇಲ್ಲ, ರಿಜಿಸ್ಟರ್ ಕೊಟ್ಟಾದ್ಮೇಲೆ ಏನಾದ್ರು ಬರುತ್ತಾ ಅಂತ. ಬಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನೀವು ಜಸ್ಟ್ ಕಮೆಂಟ್ ಹಾಕಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಇನ್ನ ತುಂಬಾ ಡೌಟ್ಸ್ ಇದ್ರೆ ನಂದು ಚಾನಲ್ದು ಡಿಸ್ಕ್ರಿಪ್ಷನ್ ಇರುತ್ತಲ್ವಾ, ಸೊ ಅಲ್ಲಿಗೆ ಹೋಗ್ಬಿಟ್ಟು ನಂದು ಇದು ಮೇಲ್ ಐಡಿ ಇದೆ ಕಾಂಟ್ಯಾಕ್ಟ್. ಸೊ ಅದಕ್ಕೆ ನೀವು ಮೇಲ್ ಮಾಡಿದ್ರೆ ನಾನು ಅಲ್ಲಿ ಕೂಡ ಮೇಲಲ್ಲಿ ಕೂಡ ರಿಪ್ಲೈ ಕೊಡ್ತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ನಮ್ಮ ಚಾನಲ್ ಇಂಟೆನ್ಷನ್ ಇಷ್ಟೇ, ಲೈಕ್ ಎಲ್ಲರಿಗೂ ಹೆಲ್ಪ್ ಆಗೋದು. ಸೊ ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ನಾವು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಅಥವಾ ನಿಮ್ಗೆ ಗೊತ್ತಿರೋರು, ಯಾರು ಪರಿಚಯ ಇರೋರು ಯಾರಾದರೂ ಜಾಬ್ ಹುಡುಕ್ತಾ ಇದ್ರೆ, ಅಥವಾ ಇಂಟರ್ನ್ಶಿಪ್ ಅಥವಾ ಕೋರ್ಸು ಅಥವಾ ಏನಾದರೂ ಬಿಸ್ನೆಸ್ ರಿಲೇಟೆಡ್ ನಂಗೆ ಗೊತ್ತಿಲ್ಲ, ಸೊ ಅವರು ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಸೊ ಅಟ್ಲೀಸ್ಟ್ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ತುಂಬ ಒಳ್ಳೇದಲ್ವಾ, ಅದಕ್ಕೋಸ್ಕರ.
ಮತ್ತೆ ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ನೋಡ್ತೀರಾ, ವ್ಯೂ ಮಾಡ್ತೀರಾ, ಬಟ್ ಯಾರು ಕೂಡ ಒಂದು ಲೈಕು ಕೊಡಲ್ಲ, ಲೈಕ್ ಸಬ್ಸ್ಕ್ರೈಬು ಮಾಡಲ್ಲ. ಸೊ ಇದರಿಂದ ಸ್ವಲ್ಪ ಲೈಕ್ ನಮಗೆ ಮೋಟಿವೇಶನ್ ಜಾಸ್ತಿ ಸಿಗಲ್ಲ. ಸೊ ನಮಗೆ ನೀವು ಮಾಡ್ತಾ ಇದ್ರೆ ಲೈಕ್ ಅಟ್ಲೀಸ್ಟ್ ಒಂದು ಲೈಕು, ಸಬ್ಸ್ಕ್ರೈಬು ಏನಾದ್ರು ಮಾಡಿದ್ರೆ ಸೊ ಅಟ್ಲೀಸ್ಟ್ ನಮ್ಗೊಂದು ಮೋಟಿವ್ ಆದ್ರೂ ಆಗುತ್ತಲ್ವಾ, ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಸಿಗೋಣ. ಇನ್ನೊಂದು ಜಾಬ್ ಅಥವಾ ಇಂಟರ್ನ್ಶಿಪ್ ನೋಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಜಾಬ್ ಅಥವಾ ಇಂಟರ್ನ್ಶಿಪ್ ಯಾವ್ದಾದ್ರು ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡೊಮೈನ್ ಮೇಲೆ ನಿಮ್ಗೆ ಏನಾದ್ರು ಜಾಬ್ ನೋಡ್ತಿದ್ದೀರಾ ಅಥವಾ ಇಂಟರ್ನ್ಶಿಪ್ ನೋಡ್ತಿದ್ದೀರಾ ಅಥವಾ ಕೋರ್ಸ್ಗಳನ್ನ ನೋಡ್ತಿದ್ದೀರಾ, ಸೊ ಕಮೆಂಟ್ ಹಾಕಿ. ಸೊ ನಾನು ಅದ್ರ ರಿಲೇಟೆಡ್ ಏನ್ ಮಾಡ್ತೀನಿ, ಲೈಕ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಇಂಟರ್ನ್ಶಿಪ್ ಕೂಡ ಹಾಗೆ, ನನ್ಗೊಂದು ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಇಂಟರ್ನ್ಶಿಪ್ ಆಪರ್ಚುನಿಟಿ ಇದೆ ಅಂತ. ಸೊ ಅವ್ರಿಗೋಸ್ಕರನೇ ಇದು ನಾ ಮಾಡಿರೋದು. ಅವ್ರಿಗೋಸ್ಕರ ಅಂದ್ರೆ ಎಲ್ಲರಿಗೋಸ್ಕರನೂ ವರ್ಕ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ. ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ಜಸ್ಟ್ ಕಮೆಂಟ್ ಹಾಕಿ, ನಾನು ಹುಡುಕ್ಬಿಟ್ಟು ಚೆನ್ನಾಗಿರೋದನ್ನೇ ಹುಡುಕ್ಬಿಟ್ಟು ನಿಮಗೆ ಕೊಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡೋದಕ್ಕೆ. ಬೈ ಬೈ, ನಾಳೆ ಸಿಗೋಣ. ಬೈ.